ಬರುವಾಗ ದೊಡ್ಡ ದೊಡ್ಡ ಸ್ಲೋಗನ್ಗಳನ್ನು ಕೊಟ್ಟು ಬಂದರು. ಏನಂತ ಹೇಳಿದ್ರು, ನಾವು ಜನಸೇವೆಗಾಗಿ ಬರ್ತಾ ಇದ್ದೀವಿ, ಆನಂತರ ಕಾಂಗ್ರೆಸ್ ಬರಲಿದೆ, ಪ್ರಗತಿ ತರಲಿದೆ ಅಂತ ಹೇಳಿದರು. ಆನಂತರ ಇತ್ತೀಚೆಗೆ ಒಂದೆರಡು ಮೂರು ಜನ ಸ್ಟೇಟ್ಮೆಂಟ್ ಕೊಟ್ಟರು, ಅಧಿಕಾರ ಶಾಶ್ವತವಲ್ಲ, ಅಧಿಕಾರ ಶಾಶ್ವತವಲ್ಲ. ಎಲ್ಲ ಸ್ಲೋಗನ್ಗಳನ್ನು ಹೇಳುವುದರ ಜೊತೆಗೆ ಇವ್ರು ಮಾಡ್ತಾ ಇರೋದು, ತೋರಿಸ್ತಾ ಇರೋದು ಏನಂತ ಹೇಳಿದ್ರೆ ಅಧಿಕಾರ ದಾಹ. ನಾನು ಸಿ ಎಂ ಆಗಬೇಕು, ಇಲ್ಲ ಅವ್ರು ಸಿ ಎಂ ಆಗಬೇಕು, ಅವ್ರು ಸಿ ಎಂ ಆಗಬೇಕು, ನಾನು ಸಿ ಎಂ ಆಗೋದು ಅನ್ನೋದ್ರಲ್ಲಿ ಇವರು ಜನಸೇವೆ, ಜನರ ಬಗ್ಗೆ ಏನಾದರೂ ಕೆಲಸ ಮಾಡಬೇಕು, ರಾಜ್ಯದ ಅಭಿವೃದ್ಧಿ ಮಾಡಬೇಕು, ಪ್ರಗತಿ ತರಬೇಕು, ಒಂದು ಎಷ್ಟು ಅಂದರೆ ಜನರ ಒಂದು ಅಂದರೆ ಜೀವನವನ್ನು ಏಳಿಗೆ ತರಬೇಕು ಅನ್ನುವಂಥದ್ದು ಇವರಿಗೆ ಕಿಂಚಿತ್ತೂ ಇಲ್ಲ ತಲೆಯಲ್ಲಿ. ಓನ್ಲಿ ಅಧಿಕಾರ ದಾಹ ಇವರು ತಲೆಯಲ್ಲಿರೋದು ಅನ್ನುವಂಥದ್ದು ಗೊತ್ತಾಗುತ್ತೆ. ಹೇಗಂತ ಹೇಳ್ತೀನಿ ನೋಡಿ. ಗ್ಯಾರಂಟಿ ಇವರೇನು ಪ್ರಾಮಿಸ್ ಮಾಡಿದ್ರು, ಸರಿಯಾಗಿ ತಲುಪ್ತಾ ಇಲ್ಲ. ಅಭಿವೃದ್ಧಿಯ ಕೆಲಸ ಒಂದೇ ಒಂದು ನಡೀತಾ ಇಲ್ಲ, ಆಯ್ತಾ. ಕ್ಯಾಪಿಟಲ್ ಎಕ್ಸ್ಪೆಂಡಿಚರು 1 ರೂಪಾಯಿನೂ ಇವರು ಮಾಡ್ತಾ ಇಲ್ಲ. ರೈತರ ಸಮಸ್ಯೆ ಬೆಟ್ಟದಷ್ಟು ಆಗ್ಬಿಟ್ಟಿದೆ. ಪ್ರವಾಹ ಬಂದು ಎಷ್ಟೋ ಬೆಳೆ ನಾಶ ಆಯಿತು, ಅವರಿಗೆ ಸರಿಯಾದ ಪರಿಹಾರ ಕೊಟ್ಟಿಲ್ಲ. ಒಂದೆಷ್ಟು ಕೊಟ್ಟಂಗೆ ಮಾಡಿದ್ದಾರೆ ಬಿಟ್ಟರೆ ಸರಿಯಾದ ಪರಿಹಾರ ಕೊಟ್ಟಿಲ್ಲ. ಗುಂಡಿಯಿಂದಾಗಿ ಸುಮಾರು 500ಕ್ಕೂ ಹೆಚ್ಚು ಸಾವಾಗಿದೆ ಅಂತ ಹೇಳ್ಕೊಂಡು ನಾನು ಪತ್ರಿಕೆಗಳಲ್ಲಿ ನೋಡಿದೆ. ನಿನ್ನೆ ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟರು. ಆನಂತರ ಇವತ್ತು ಪತ್ರಿಕೆಯಲ್ಲಿ ಬಂದಿದೆ 63% ಭ್ರಷ್ಟಾಚಾರ ಕರ್ನಾಟಕದಲ್ಲಿ ನಡೀತಿದೆ ಅಂತ ಹೇಳಿದರು. ಒಂದೇ ಒಂದು ಶಾಶ್ವತ ಯೋಜನೆ ಕರ್ನಾಟಕದಲ್ಲಿ ಇವರು ಯಾವುದು ಮಾಡಿಲ್ಲ. ಬೆಲೆ ಏರಿಕೆ ಸುಮಾರು 48 ವಸ್ತುಗಳ ಮೇಲೆ ಮಲ್ಟಿಪಲ್ ಟೈಮ್ಸ್ ಬೆಲೆ ಏರಿಕೆ ಮಾಡಿದ್ದಾರೆ. ಇದೆಲ್ಲ ನೋಡಿದ್ರೆ ಈ ಒಂದು ಸರ್ಕಾರ ಎಷ್ಟೊಂದು ವಿಫಲವಾಗಿದೆ. ಶೂನ್ಯ ಅಭಿವೃದ್ಧಿಯ ಸರ್ಕಾರ, ಅಸಮರ್ಥ ಸರ್ಕಾರ. ಇವರ ಈ ಎಲ್ಲ ಒಂದು ವೈಫಲ್ಯಗಳನ್ನ ಡೈವರ್ಟ್ ಮಾಡೋದಕ್ಕೋಸ್ಕರ ಇವರೆಲ್ಲಾದರೂ ಈ ತರದ ಮೇಲಿನ ಮೇಲೆ ಅಧಿಕಾರ ಚೇಂಜು ಅನ್ನುವಂಥ ಒಂದು ಪ್ರಪಗಂಡ ಅಂತ ಹೇಳಿದ್ರಲ್ಲ, ಮೋಸ್ಟ್ಲಿ ಇವರು ಅದನ್ನು ಮಾಡ್ತಿದಾರ ಅನ್ನುವಂಥ ಡೌಟ್ ನಮ್ಗೆ ಬರ್ತಾ ಇದೆ. ಇಲ್ಲ, ಬರ್ತಿರುವಂಥ ಸದನ ಇದೆಯಲ್ವಾ, ಅಧಿವೇಶನದಲ್ಲಿ ಈ ಎಲ್ಲ ವಿಷಯಗಳು ಚರ್ಚೆ ಆಗಬಾರ್ದು. ಎಲ್ಲೋ ಒಂದ್ ಕಡೆ ಆ ವಿಷಯವನ್ನ ಡೈವರ್ಟ್ ಮಾಡಬೇಕು, ಡಿಫ್ಲೆಕ್ಟ್ ಮಾಡಬೇಕು, ಮುಜುಗರಕ್ಕೆ ಒಳಗಾಗಬಾರ್ದು. ಇವರೇನು ಕಟ್ಟಿ ಹಾಕ್ಲಿಲ್ಲ ಅಂತ ಹೇಳಿದ್ರಲ್ಲ, ಆ ಕಟ್ಟಿ ಹಾಕುವಂತ ಸಿಚುವೇಶನ್ ಬರಬಾರ್ದು ಅನ್ನುವಂಥ ಒಂದು ಪರಿಸ್ಥಿತಿ ಬರಬಾರ್ದು ಅಂತ ಇವರು ಈ ಎಲ್ಲ ಒಂದು ಚರ್ಚೆಯನ್ನು ಡಿಫ್ಲೆಕ್ಟ್ ಮಾಡುವಂತ, ಡೈವರ್ಟ್ ಮಾಡುವಂತ ಕೆಲಸವನ್ನ ಮಾಡ್ತಿದ್ದಾರಾ ಅನ್ನುವಂಥ ಎರಡು ಪ್ರಶ್ನೆ ನಮಗೆ ಹುಟ್ಟುತ್ತದೆ. ಒಂದು, ಡೈವರ್ಟ್ ಮಾಡುವಂಥ ಟ್ಯಾಕ್ಟಿಕ್ಸು ಇರ್ಬೋದು, ಇಲ್ಲ ಅಧಿಕಾರ ದಾಹ. ಅದರಿಂದಾಗಿ ಇವರ ಈ ಎಲ್ಲ ವೈಫಲ್ಯಗಳ ಮಧ್ಯೆ ರಾಜ್ಯದ ಜನತೆಯ ಬದುಕು ಬಹಳ ದುಸ್ತರವಾಗಿಬಿಟ್ಟಿದೆ. ಅಭಿವೃದ್ಧಿ ಶೂನ್ಯವಾಗಿದೆ. ಈ ಒಂದು ಅಸಮರ್ಥ ಸರ್ಕಾರ ತೊಲಗಿದ್ರೆ ಸಾಕು ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಜನ ಹಿಡಿಶಾಪ ಹಾಕ್ತಿದ್ದಾರೆ ಅಂತ